ಕ್ರಿಶ್ಚಿಯನ್ ಜಾತಿಗಳಿಗೆ ವಿರೋಧಕ್ಕೆ ಮಣಿದಂತ ಸರ್ಕಾರ ಸಮೀಕ್ಷೆಯಲ್ಲಿ ವಿವಾದಿತ ಜಾತಿಗಳನ್ನು ಕೈಬಿಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಜಾತಿ ಗಣತಿ ವಿಚಾರವಾಗಿ ಒಂದಷ್ಟು ಕಾಲಂಗಳು ಪ್ರಶ್ನೆಗೆ ಕಾರಣವಾಗಿತ್ತು. ಉಪಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರೇನಿತ್ತು. ಈ ಒಂದು ನಿರ್ಧಾರವನ್ನ ಕೈಬಿಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸದ್ಯಕ್ಕೆ ಹೆಚ್ಚುವರಿ ವಿವಾದಿತ ಜಾತಿಗಳನ್ನು ಕೈಬಿಡೋದಕ್ಕೆ ಸಿಎಂ ಕೊನೆಗೂ ಸೂಚನೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳೇನಿವೆ ಅವರ ಆಯೋಗಕ್ಕೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿರೋದು. ನಿನ್ನೆ ಸೂಚನೆ ಕೊಟ್ಟಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ರಿಶ್ಚಿಯನ್ ಧರ್ಮದ ಪಟ್ಟಿಯಲ್ಲಿ ಹಿಂದೂ ಜಾತಿಗೆ ಬ್ರೇಕ್. ಹಿಂದೂ ಉಪಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಏನಿತ್ತು ಟ್ಯಾಗ್ ಇತ್ತು ಅದನ್ನು ಬಳಸಬೇಡಿ ಅಂತ ತಿಳಿಸಲಾಗಿದೆ. ಜಾತಿ ಗಣತಿಯ ಜ್ವಾಲೆ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸ್ತಾ ಇದೆ. ಜಾತಿ ಗಣತಿಗೆ ವಿಪಕ್ಷಗಳಷ್ಟೇ ಅಲ್ಲ, ಖುದ್ದು ಸಚಿವರೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇಕ್ಕಟ್ಟಿಗೆ ಸಿಲುಕಿದಂತಹ ಸರ್ಕಾರ ವಿವಾದಿತ ಜಾತಿಗಳಿಗೆ ಕೊಡ್ತಾ ಇದೆ. ಇದರ ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗ ಮಾಡಿರುವಂತಹ ಎಡವಟ್ಟು ಬಯಲಾಗಿದೆ. ವಿರೋಧಕ್ಕೆ ಮಣಿದ ಸರ್ಕಾರ ವಿವಾದಿತ ಜಾತಿಗಳಿಗೆ ಕೊಕ್. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಕಾಲಂ ತೆಗೆಯಲು ಸೂಚನೆ. ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ದಲಿತ ಹೀಗೆ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಜೋಡಿಸಿ ಜಾತಿ ಸಮೀಕ್ಷೆಯಲ್ಲಿ ಸೇರಿಸಲಾಗಿತ್ತು. ಈ ಪಟ್ಟಿಗೆ ವಿಪರೀತ ವಿರೋಧ ವ್ಯಕ್ತವಾಗಿತ್ತು. ವಿಪಕ್ಷಗಳು, ಹಿಂದೂ ಸಮುದಾಯ ಮಾತ್ರವಲ್ಲ, ನಿನ್ನೆ ಸಂಪುಟ ಸಭೆಯಲ್ಲಿ ಖುದ್ದು ಸಚಿವರೇ ವಿರೋಧ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲಾ ವಿವಾದಗಳ ಮಧ್ಯೆ ಜಾತಿ ಗಣತಿ ಮಾಡಬೇಕಾ, ಸದ್ಯಕ್ಕೆ ಬೇಡ, ಮುಂದೂಡಿ ಅಂತ ಸಚಿವರು ಸಿಎಂಗೆ ಆಗ್ರಹಿಸಿದ್ರು. ಸಮೀಕ್ಷೆಯಲ್ಲಿ ಹೆಚ್ಚುವರಿಯಾಗಿ 331 ಜಾತಿಗಳು ಸೇರ್ಪಡೆಯಾಗಿದೆ. ಇದನ್ನು ಪರಿಗಣಿಸುವುದು ಹೇಗೆ? ಇದನ್ನೇ ಮುಂದಿಟ್ಟುಕೊಂಡು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಗಣತಿ ಮುಂದುವರಿಸಿದರೆ ಸರ್ಕಾರಕ್ಕೆ ತೊಂದರೆ ಬರಬಹುದು. ದಿನೇ ದಿನೇ ಜಾತಿವಾರು ಗೊಂದಲ ಸೃಷ್ಟಿಯಾಗುತ್ತಿದೆ. ಹೀಗಾಗಿ ಸಮೀಕ್ಷೆಯನ್ನು ಮುಂದೂಡಿ. ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಘೋಷಿಸಿದ್ದೇವೆ. ಈಗ ಏನು ಮಾಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡೋಣ. ಬಡವರ ಪರ ಸಮೀಕ್ಷೆ ಎಂಬ ಸಂದೇಶ ರವಾನೆ ಆಗ್ತಿಲ್ಲ. ನನ್ನ ವಿರುದ್ಧ ಅನಗತ್ಯ ಆರೋಪ ಮಾಡಲಾಗ್ತಿದೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಪರ ಅಂತಾರೆ. ಮೇಲ್ವರ್ಗದ ವಿರೋಧಿ ಎಂಬಂತೆ ಬಿಂಬಿಸಲಾಗ್ತಿದೆ. ನನ್ನ ಮೇಲೆ ಜಾತಿವಾದಿ ಅಂತ ಪಟ್ಟ ಕಟ್ಟಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಯಲು ಸಮೀಕ್ಷೆ ನಡೆಸಲಾಗ್ತಿದೆ ಅಂತ ಜನರಿಗೆ ಹೇಗೆ ಮನವರಿಕೆ ಮಾಡುತ್ತೀರಿ? ನನ್ನನ್ನ ಜಾತಿವಾದಿ ಅಂತ ಬಿಂಬಿಸ್ತಿದ್ದಾರೆ. ಸಿಎಂ ಬೇಸರ. ಕ್ರಿಶ್ಚಿಯನ್ ಜಾತಿ ಕಾಲಂ ತೆಗೆಯಲು ಆಯೋಗಕ್ಕೆ ಸೂಚನೆ. ಸಚಿವರೇ ಹೀಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಬೇಸರಗೊಂಡಿದ್ರು. ನನ್ನನ್ನ ಜಾತಿವಾದಿ ಎಂಬಂತೆ ಬಿಂಬಿಸ್ತಿದ್ದಾರೆ ಅಂದ್ರು. ಅಷ್ಟೇ ಅಲ್ಲ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಜಾತಿ ಜೊತೆಗೆ ಕ್ರಿಶ್ಚಿಯನ್ ಧರ್ಮವನ್ನ ಸೇರಿಸಿರುವ ಕಲಂಗಳನ್ನ ತೆಗೆಯುವಂತೆ ಸೂಚನೆ ನೀಡಿದ್ರು. ಈ ಮೂಲಕ ಕಳೆದ ಕೆಲ ದಿನಗಳಿಂದ ಎದ್ದಿರುವ ವಿವಾದಗಳಿಗೆ ತೆರೆ ಎಳೆಯಲು ಸಿಎಂ ಮುಂದಾಗಿದ್ದಾರೆ. ನಮಗೆ ಯಾರನ್ನೂ ಭಾಗ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ನಿಮ್ಮ ಹತ್ರ ಮಾತಾಡ್ತೀವಿ. ಒಟ್ಟಾರೆ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನು ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ 10 ಗಂಟೆಗೆ ಸಂಪುಟ ಸಹೋದ್ಯೋಗಿಗಳನ್ನ ಸಭೆಗೆ ಕರೆದಿದ್ದಾರೆ. ಇವತ್ತಿನ ಸಭೆಯಲ್ಲಿ ಜಾತಿ ಗಣತಿ ಗೊಂದಲಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಹೆಚ್ಚುವರಿ ಜಾತಿಗಳನ್ನ ತೆಗೆದು ಸಮೀಕ್ಷೆ ಮುಂದುವರಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ. 2 ಲಕ್ಷ ಕೈಪಿಡಿಗಳನ್ನ ತಿಪ್ಪೆಗೆಸೆದ ಹಿಂದುಳಿದ ವರ್ಗಗಳ ಆಯೋಗ. ಸೆಪ್ಟೆಂಬರ್ 22ಕ್ಕೆ ಜಾತಿ ಗಣತಿ ಕೈಪಿಡಿ ಹಂಚಲು ಆಗೋದು ಡೌಟ್. ಜಾತಿ ಗಣತಿ ಸಮೀಕ್ಷೆಯ ಕೈಪಿಡಿಯಲ್ಲಿ ಕೆಲ ಪ್ರಮುಖ ಅಂಶಗಳನ್ನ ಬದಲಾವಣೆ ಮಾಡಿರೋ ಹಿಂದುಳಿದ ವರ್ಗಗಳ ಆಯೋಗ 2 ಲಕ್ಷ ಜಾತಿ ಗಣತಿ ಕೈಪಿಡಿಯನ್ನ ತಿಪ್ಪೆಗೆಸೆದಿದೆ. ಸುಮಾರು 1 ಕೋಟಿ ರೂಪಾಯಿ ಹಣ ವ್ಯಯ ಮಾಡಿ ತಯಾರಿಸಿದ್ದ ಕೈಪಿಡಿ ಈಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಅಷ್ಟೇ ಅಲ್ಲ, ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಆರಂಭವಾಗಬೇಕಿದೆ. ಅಂದ್ರೆ ಇನ್ನು 3 ದಿನದಲ್ಲಿ ಶಿಕ್ಷಕರಿಗೆ ಕೈಪಿಡಿ ವಿತರಣೆ ಮಾಡಿ ಸಮೀಕ್ಷೆ ಆರಂಭ ಮಾಡಲು ಸಾಧ್ಯವಾಗುತ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಟೀಕಿಸ್ತಾ ಇರೋ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಸಂಪುಟದಲ್ಲಿ ತಾಳಮೇಳ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಸರ್ಕಾರದ ಸಚಿವ ಸಂಪುಟದಲ್ಲಿ ತಾಳಮೇಳ ಇಲ್ಲ. ಸಿದ್ದರಾಮಯ್ಯನವರು ಏಕಾಂಗಿ ಆಗಿದ್ದಾರೆ. ಕರ್ನಾಟಕದ ಪೋಪ್ ಆಗ್ಲಿಕ್ಕೆ ಹೋಗಿ ಅವರೀಗ ಕೈ ಸುಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಚಿವರು ಅಷ್ಟೇ ವಿರೋಧ ವ್ಯಕ್ತ ಮಾಡೋದಲ್ಲ, ಇಡೀ ಜನಾಂಗನೇ 6 ಕೋಟಿ ಜನನು ಇವತ್ತು ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡಬಾರದು ಅಂತೇಳಿ ಇದು ಎಲ್ಲವೂ ಒಂದು
ಡೀಪ್ ಕಾನ್ಫರೆನ್ಸಿ ಇದ್ದಂತಿದೆ. ಇದ್ರ ಹಿಂದ್ಗಡೆನೆ ಒಂದು ಅನುಮಾನ ಬರ್ತಾ ಇದೆ. ನನಗೆ ಡೌಟ್ ಏನು ಅಂದ್ರೆ ರಿಟೈಲ್ ಆಗಿ ಕನ್ವರ್ಷನ್ ಆಗ್ತಾರನೋ ಅಂತ ಅನ್ಕೊಂಡಿದ್ದೆ. ಈ ಎಲ್ಲ ನಡವಳಿಕೆ ನೋಡಿದ್ರೆ ಹೋಲ್ಸೇಲ್ ಆಗಂಗೆ ಇಡೀ ಕ್ಯಾಬಿನೆಟ್ ಕನ್ವರ್ಷನ್ ಆಗೋ ಮೂಡಲ್ ಇದ್ದಂಗೆ ಕಾಣುತ್ತೆ. ಒಟ್ನಲ್ಲಿ ಜಾತಿ ಗಣತಿಯೇ ಈಗ ಗೊಂದಲದ ಗೂಡಾಗಿದೆ. ಸಭೆಯಲ್ಲಿ ಏನೆಲ್ಲ ನಿರ್ಧಾರವಾಗುತ್ತೆ, ನಿಗದಿಯಂತೆ ಸೋಮವಾರ ಜಾತಿ ಗಣತಿ ಆರಂಭವಾಗುತ್ತಾ ಇಲ್ವಾ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಪ್ರಸನ್ನ, TV9 ಬೆಂಗಳೂರು.